ಆದ್ರೆ ನನಗೆ ಒಂದ್ ದಿವಸ ಅದನ್ನ ನಿರ್ಣಯ ಮಾಡಿದ್ದೆ. ನಾನು ಎಲ್ಲಿ ಈ ಇಂಥ ಕರಾಳ ಇತಿಹಾಸದ ಇದು ಬದಲಾವಣೆ ಮಾಡಿ ಇಲ್ಲಿ ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸಬೇಕಂತಕ್ಕಂಥ ಚಿಂತನೆ ಇಟ್ಕೊಂಡೆ ಇಂಥ ಹೊಸ ಆವಿಷ್ಕಾರಗಳನ್ನ ಶೈಕ್ಷಣಿಕ ಪ್ರಗತಿಯನ್ನ ಮಾಡತಕ್ಕಂಥ ಪ್ರಯತ್ನ ನಾವು ಮಾಡಿದೀವಿ. ಇಲ್ಲಿ ಆರ್.ವಿ. ದೇಶಪಾಂಡೆ ಅವರು ಕರೆಸಿದ್ದೆ. ನಾನು ಉನ್ನತ ಶಿಕ್ಷಣ ಸಚಿವರಿದ್ರು. ಆ ಸಂದರ್ಭದಲ್ಲಿ ಅವ್ರಕ್ಕಿಂತ ಮೊದಲಿನವರು ರಾಯರೆಡ್ಡಿ ಅವರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತೇನು ಮುಖ್ಯಮಂತ್ರಿಗಳಿದ್ರು 2013ರಿಂದ 2018ರವರೆಗೆ ಅನೇಕ ಯೋಜನೆಗಳನ್ನ ಇಲ್ಲಿ ತರ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ಅದು ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢವಾಗಿರ್ಬೋದು, ಕಾಲೇಜುಗಳಿರ್ಬೋದು ಮತ್ತು ತಾಂತ್ರಿಕ ವಿದ್ಯಾಲಯಗಳು, ಡಿಪ್ಲೊಮಾ ಕಾಲೇಜ್ ಅಂತ ಕರಿತೀವಿ. ನನಗೆ ಇವತ್ತಿಗೂ ನೆನಪಿದೆ. ಈಗ ತಾನೇ ಗೋಪಾಲ್ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಸ್ವತಂತ್ರ ಯಾವ ರೀತಿ ಬತ್ತು, ಅವರು ನಮ್ಗೆ ಯಾವ ರೀತಿ ಬೋಧನೆಯನ್ನು ಮಾಡಿದ್ರು ಅಂತಕ್ಕಂಥ ಬಹಳ ಸೂಕ್ಷ್ಮವಾದಂತ ಅವರ ಹಾಡಿನಲ್ಲಿ ಅದು ವ್ಯಕ್ತ ಆದದ್ದನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವರು ಇತಿಹಾಸ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗಾಂಧೀಜಿಯವರ ಆ ಶಾಂತಿಯ ಚಿಂತನೆಯಿಂದ ಇವತ್ತೇನು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆ ಸ್ವಾತಂತ್ರ್ಯದ ರಾಮರಾಜ್ಯದ ಏನು ಕನಸನ್ನು ಅವರು ಕಂಡು ಹೋಗಿದ್ರು, ಆ ರಾಮರಾಜ್ಯದ ಕನಸು ಯಾವ ರೀತಿ ನನಸು ಮಾಡ್ಬೇಕಂದ್ರೆ ಅದು ಶೈಕ್ಷಣಿಕವಾಗಿ ಶಾಂತಿ, ಪ್ರೀತಿ, ಸಹಬಾಳ್ವೆಯಿಂದ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕಾದದ್ದು ನಾಗರಿಕ ಸಮಾಜದ ಕರ್ತವ್ಯ ಮತ್ತು ಸರ್ಕಾರಗಳ ಕರ್ತವ್ಯ. ಸೊ ಅಂತ ಒಂದು ಪ್ರಯತ್ನವನ್ನ ಈ ಭಾಗದಲ್ಲಿ ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರನ್ನ, ಗಾಂಧೀಜಿಯವರನ್ನ, ಸ್ವಾಮಿ ವಿವೇಕಾನಂದರನ್ನ ಯಾಕೆ ನಾವು ಸ್ಮರಿಸ್ಕೋಬೇಕಾಗ್ತದೆ ಅಂದ್ರೆ, ನೀವು 3-4 ಜನರನ್ನ ನಿಮ್ಮ ಜೀವನೋದ್ದಕ್ಕೂ ಇವ್ರ ಬಗ್ಗೆ ಅಭ್ಯಾಸವನ್ನ ಮಾಡತಕ್ಕಂಥ ಪ್ರಯತ್ನ ಮಾಡಿ. ಯಾರೋ ಗಾಂಧೀಜಿಯವರನ್ನ ತಿಳ್ಕೊಂಡಿದ್ದಾರೆ, ಯಾರೋ ಸ್ವಾಮಿ ವಿವೇಕಾನಂದರನ್ನ ತಿಳ್ಕೊಂಡಿದ್ದಾರೆ, ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ತಿಳ್ಕೊಂಡಿದ್ದಾರೆ, ಯಾರೋ ಲೋಹಿಯಾ, ಇಂಥ ಒಂದು 4-6 ಜನ ಇವರ ಚಿಂತನೆಗಳನ್ನು ನಿಮ್ಮ ಜೀವನಕ್ಕೂ ಸ್ವಲ್ಪ ಅದನ್ನ ಅವ್ರ ಬಗ್ಗೆ ತಿಳ್ಕೊಂಡ್ರಿ ಅಂದ್ರೆ ನಿಮ್ಮ ಇಡೀ ಜೀವನ ಒಂದು ಸಾರ್ಥಕ ಬದುಕಾಗ್ತದೆ. ಸೊ ಅಂತ ಪ್ರಯತ್ನ ಮಕ್ಕಳು ಮಾಡ್ಲಿ ಅಂತ ಹೇಳಿ ನಾನು ಆಶಿಸಿ, ವಿದ್ಯೆ ಹಿಂದೊಂದು ಕಾಲ ಇತ್ತು, ಚಡಿ ಚಮ್ ಚಮ್ ವಿದ್ಯೆ ಗಮ್ ಗಮ್. ಅವ್ರ ಇವತ್ತು ಹೆಂಗದ ಅಂದ್ರೆ ಮಕ್ಕಳು ಯಾರ ಒಂದು ಶಿಕ್ಷಕರು ಬೈದ್ರ ಅಂದ್ರೆ ಅವರು ಚಡಿ ತಗೊಂಡ್ಬರ್ತಾರೆ ಮನೆಯಾಗಿಂದ ಪಾಲಕರು. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿರ್ತಕ್ಕಂಥ ಭಾವನೆ ಇಲ್ಲಿ ಸಮಾಜದ ಕೆಲವು ಚಿಂತನೆಗಳದಾವ. ನಮ್ಮ ಮಕ್ಕಳಿಗೆ ಕಲ್ಲನ್ನ ಶಿಲ್ಪೆ ಮಾಡ್ತಕ್ಕಂಥ ಆ ಏನು ಆರ್ಕಿಟೆಕ್ಚರ್ ಅದರ ಅವರಿಗೆ ನಾಗರಿಕ ಸಮಾಜ ಬಹಳ ಗೌರವದಿಂದ ಕಾಣಬೇಕಾಗ್ತದೆ. ಬೇರೆ ಎಲ್ಲ ರಂಗಗಳು ವಿಫಲರಾದ್ರೆ ರಿಪೇರಿ ಮಾಡಬಹುದು, ಬದಲಾವಣೆ ಮಾಡಬಹುದು. ಅದರ ಶಿಕ್ಷಣ ರಂಗ ಒಂದು ವಿಫಲ ಆಯ್ತಂದ್ರೆ ಒಂದು ಇಡೀ ದೇಶ ವಿಫಲ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ನಾನು ಅದಕ್ಕಾಗಿನೇ ಈ ಭಾಗದಲ್ಲಿ ಹೊಸ ಶೈಕ್ಷಣಿಕ ಯೋಜನೆಗಳನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲೆಗೆ ಸಿಗಲಾರದಂತ ಅನೇಕ ಯೋಜನೆಗಳನ್ನ ಈ ತಾಲೂಕಿಗೆ ತರ್ತಕ್ಕಂಥ ಪ್ರಯತ್ನ ಮಾಡಿ. ಈ ಜಿಲ್ಲೆಗೆ ಎಂದೋ ಒಂದು ಕಾಲದಾಗ GTTC ಕಾಲೇಜ್ ಆಗ್ಬೇಕಾಯ್ತು, ನಾಚಿಕೆ ಆಗ್ಬೇಕು ಈ ಜಿಲ್ಲೆಯ ರಾಜಕಾರಣ ಮಾಡಿದವರು. ಅದನ್ನ ಒಂದು ಜಿಲ್ಲೆಗೆ ಬರಬೇಕಾದದ್ದನ್ನ ಇಂಡಿ ವಿಧಾನಸಭಾ ಕ್ಷೇತ್ರದ ಹೆಡ್ ಕ್ವಾರ್ಟರ್ಗೆ ಇವತ್ತು GTTC ಕಾಲೇಜ್, ಯಾರ ಮಕ್ಕಳು ಇವತ್ತು ಕೌಶಲ್ಯ ಅಭಿವೃದ್ಧಿ ಮುಖಾಂತರ ತಮ್ಮ ಜೀವನವನ್ನ ರೂಢಿಸ್ಕೋಬೇಕಾಗಿದೆ, ಯಾರು ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಸದಾಶಯದಿಂದ ಇವತ್ತು GTTC ಕಾಲೇಜ್ ಅದು ಯಾವ ರೀತಿ ಮಾಡ್ತಾ ಇದೀವಿ ಅಂದ್ರೆ, ಇವತ್ತೇನು ಬಿಜು ಪಟ್ನಾಯಕ್ ಅವರು ಇವತ್ತಿಲ್ಲ ಅಲ್ಲಿ ಅಧಿಕಾರದಾಗ, ಆದ್ರೆ ಅವರು ಮಾಡಿರ್ತಕ್ಕಂಥ ವರ್ಲ್ಡ್ ಸ್ಕಿಲ್ ಸೆಂಟರ್, ಆ ವರ್ಲ್ಡ್ ಸ್ಕಿಲ್ ಸೆಂಟರ್ ನೀವು ನೋಡಿದ್ರಿ ಅಂದ್ರೆ ಇಡೀ ದೇಶದಲ್ಲಿ ಒಂದು ಮಾದರಿಯ ಒಂದು GTTC ಕಾಲೇಜ್ ಅವ್ರು ಮಾಡಿದ್ದಾರೆ. ಅದರ ಒಂದು ಚಿಂತನೆಯನ್ನು ಇಟ್ಕೊಂಡು ಇವತ್ತು ನಮ್ಮ ಇಡೀ ನಗರಕ್ಕೆ ಮುಂದಿನ ದಿನಮಾನದಲ್ಲಿ ತರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಆ GTTC ಕಾಲೇಜ್ ಬಂತು ಅಂದ್ರೆ ಪ್ರತಿ ವರ್ಷ ವಿದ್ಯಾರ್ಥಿಗಳು 4-6 ವರ್ಷ ಆ ಮಕ್ಕಳಿಗೆ ಹೊಸ ವಿಧದಲ್ಲಿ ಅದರ ಅನುಕೂಲ ಆಗ್ತದೆ. ಅಷ್ಟೇ ಅಲ್ಲ, ಇದನ್ನು ಮುಗಿಸಿ ನಾನು ಇನ್ನೊಂದು ಈ ನಗರದಲ್ಲೂ ಸಹಿತ ಒಂದು ಡಿಗ್ರಿ ಕಾಲೇಜ್, ಅಲ್ಲೂ ಸಹಿತ ಕಾರ್ಯಕ್ರಮ, ಅಲ್ಲಿನೂ ನಾಚಿಕೆ ಆಗಬೇಕಾಯ್ತು. ಇಂಡಿ ಯಾರು ರಾಜಕಾರಣ ಮಾಡಿದೀವಿ, ಒಂದು PUC ಸೈನ್ಸ್ ಕಾಲೇಜ್ ಇರಲಿಲ್ಲ, ಅಲ್ಲಿ ಹೊಸ ಕಾಲೇಜ್ ಕೊಡ್ತಕ್ಕಂತ ಪ್ರವೃತ್ತಿ ಇರಲಿಲ್ಲ. ಆದ್ರೆ ನಾನು ಅದನ್ನ ಚಿಕ್ಕಮಗಳೂರಿನಲ್ಲಿ ಒಂದು ಸೈನ್ಸ್ ಕಾಲೇಜ್ ಏನ್ ನಿಂತಿತ್ತು ಅದನ್ನ ಅಲ್ಲಿಂದ ಶಿಫ್ಟ್ ಮಾಡಿ ಇಂಡಿ ನಗರಕ್ಕೆ. ಯಾಕಂತ ಕೇಳಿದ್ರೆ ಪ್ರೈವೇಟ್ ಈ ಎಜುಕೇಶನ್ ಸೊಸೈಟಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗವರ್ಮೆಂಟ್ಗಳು ಬರಲಾರ ನೋಡ್ಕೋತ ಬಂದಿದ್ರಲ್ಲ ಇಂಡಿಯಲ್ಲಿ. ಆದ್ರೆ ನಾನು ಅದನ್ನ ಹೊಸ ವಿಧದಲ್ಲಿ ಯಾಕೆ ಗವರ್ಮೆಂಟ್ ಕಾಲೇಜ್, ಗವರ್ಮೆಂಟ್ ಸ್ಕೂಲ್ಗಳು ಇರಬೇಕು ಅಂತ ಕೇಳಿದ್ರಿ ಅಂದ್ರೆ, ನಾನ್ ಪೇಯಿಂಗ್ ಕೆಪಾಸಿಟಿ, ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ
ಯಾರು ಇವತ್ತು ಸಮಾಜದ ಮೇಲ್ಪಂಕ್ತಿ ಬರದೇ ಇರತಕ್ಕಂತ ವರ್ಗಗಳು ಇರ್ತಾವ, ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಸದಾಶಯದಿಂದ ಈ ವರ್ಗಕ್ಕೆ ಅನುಕೂಲ ಆಗಲಿ ಅಂತೇಳಿ ಇವತ್ತೊಂದು PUC ಕಾಲೇಜ್, ಡಿಗ್ರಿ ಕಾಲೇಜ್, ನೀವು ಇಂಡಿಯಾ ಒಳಗೆ ಹೋಗಿ ನೋಡಿದ್ರಿ ಅಂದ್ರೆ ಇಲ್ಲಿ ಹೆಂಗೆ ನಿಮ್ಗೆ ಬಿಲ್ಡಿಂಗ್ಗಳು ಮೊದಲಿಂದ ಕಾಣಿಸ್ತೈತಿ, ಇಲ್ಲಿ ಜಳಕಿ ಇವತ್ತು ಹಿಂಗ್ ಕಾಣಿಸ್ತದೆ ನೀವು ನೋಡ್ತೀರಿ. ಡಿಪ್ಲೊಮಾ ಕಾಲೇಜ್ ಬಿಲ್ಡಿಂಗ್, ಡಿಗ್ರಿ ಕಾಲೇಜ್, ಈ ಏನು ಪ್ರಣಾಂಗಣ ಇವತ್ತು ವಾತಾವರಣ ಸೃಷ್ಟಿ ಮಾಡ್ತಾ ಇದೀವಿ. ಹಂಗ ಇಂಡಿ ನಗರದ 8 ಎಕರೆ ಪ್ರೈವೇಟ್ದವ್ರು ಪ್ರಾಪರ್ಟಿ ಮಾಡ್ಕೊಂಡ್ಕೊಂಡಿದ್ರ ನಾನು ತಡೆದು ಇಂಡಿ, ವಿದ್ಯಾಗಿರಿ, ವಿದ್ಯಾನಗರ ನಾವು ಯಾವ ರೀತಿ ಧಾರವಾಡ, ಹುಬ್ಳಿ ಒಳಗೆ ಕಾಲೇಜ್ ಕಲಿಬೇಕಾದ್ರೆ ಆ ವಿದ್ಯೆಯ ಹೆಸರಿನಲ್ಲಿ ಏನೋ ನಗರಗಳನ್ನ ಸ್ಥಾಪನೆ ಆಗಿದ್ದು, ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ಇದ್ದು ಅದನ್ನ ಇಂಡಿ ನಗರ ತರಬೇಕಂತ ಹೇಳಿ ಅಲ್ಲಿ ಒಂದು ಆದರ್ಶ, ಅಲ್ಲಿ ಒಂದು ಡಿಪ್ಲೊಮಾ ಕಾಲೇಜ್, ಅಲ್ಲಿ ಒಂದು PUC ಸೈನ್ಸ್ ಕಾಲೇಜ್, ಒಂದು ITI ಕಾಲೇಜ್, ಮೈನಾರಿಟಿ ಹೈಸ್ಕೂಲ್, ಮೈನಾರಿಟಿ ಹಾಸ್ಟೆಲ್, ಆ 8 ಎಕರೆ ಒಂದು ಮಾದರಿಯ ಕ್ಯಾಂಪಸ್ ಅನ್ನ ಇಂಡಿ ನಗರದಲ್ಲಿ ನಾವು ಮಾಡೋದನ್ನ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ನಾನು ಯಾಕೆ ಇದಕ್ಕೆ ಒತ್ತು ಕೊಟ್ಟಿನ ಅಂದ್ರೆ ಇಲ್ಲೇನ್ ಕೂತಿದ್ರಿ ನೀವು ನಮ್ಮ ಭವಿಷ್ಯ, ನಾಳಿಂದ ಈ ತಾಲೂಕಿನ ಭವಿಷ್ಯವನ್ನ ರೂಪಿಸ್ತಕ್ಕಂತ ನಿಮ್ ಮೇಲೆ ಜವಾಬ್ದಾರಿ ಇದೆ. ಇಲ್ಲಿ ನಾವು ಮೇಲೆ ಏನ್ ಕೂತಿದೀವಿ ಇನ್ನೆಷ್ಟು ದಿನದವರೆಗೆ ಗೊತ್ತಿಲ್ಲ ನಾವು, ಆದ್ರೆ ನಿಮಗ್ ಅನುಕೂಲ ಆಗಲಿ, ನನ್ನ ತಾಲೂಕಿನ ನನ್ನ ಮಕ್ಕಳಿಗೆ ವಿದ್ಯೆಯ ಎಲ್ಲ ಅವಕಾಶಗಳನ್ನ ನನ್ನೂರಿನಲ್ಲೇ, ನನ್ನ ತಾಲೂಕಿನಲ್ಲಿ ಅವ್ರಿಗೆ ಸಿಗಬೇಕು ಅಂತಕ್ಕಂಥ ದೂರದೃಷ್ಟಿಯ ಚಿಂತನೆ ಇಟ್ಕೊಂಡು ಈ ಶೈಕ್ಷಣಿಕ ಪ್ರಗತಿಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸುಸನ್ಮಾನ್ಯ ಮುಖ್ಯಮಂತ್ರಿಗಳು, ನಾನು ಒಂದನ್ನು ಬಹಳ ಸ್ಮರಿಸಬೇಕಾಗ್ತದೆ. ಯಾರಿಗೂ ಉಪಕಾರ ಮಾಡೇ ಇರಲ್ಲ, ಅವ್ರ ಮನುಷ್ಯತ್ವ ಇಲ್ಲ ಅವ್ರಿಗೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ನನಗೇನು ಸಹಾಯ ಮಾಡಿದ್ದಾರೆ, ಇಡೀ ತಾಲೂಕಿನ ಇತಿಹಾಸದಲ್ಲೇ ಅನೇಕ ಯೋಜನೆಗಳನ್ನ ನಾನು ಯಾವ ಪ್ರದೇಶದಲ್ಲಿ ನಿಂತೀನಿ, ಇಲ್ಲಿ ಕುಡಿಯುವ ನೀರಿಗೆ ಇವತ್ತಿಗೂ 10 ಬೋರ್ ಹೊಡೆದಿದ್ದೀವಿ, ಅವ್ರ ನೀರು ಬೆಳಂಗಿಲ್ಲ. ವಾಟರ್ ಟೇಬಲ್ ಅಷ್ಟು ಲೋ ಲೆವೆಲ್ ಅದ. ಇಲ್ಲೇ ದನಾರ ಅವರ HK ಪಾಟೀಲ್ ಸಹಾಯ ತಗೊಂಡು ನಾವೆಲ್ಲ ಇಸ್ರೋ ತಂತ್ರಜ್ಞಾನ ಬಾಹ್ಯಾಕಾಶದ ಏನ್ ಸಾಧನೆಗಳನ್ನ ಮಾಡಿದ್ರು ಇಸ್ರೋ, ಅವ್ರಿಗೆ ಇಂಡಿ ತಾಲೂಕಿನ ಕೆಲವು ಪ್ರದೇಶ ತೋರಿಸಿದೆ ನಾನು. ಇಲ್ಲಿ ನೀರಿನ ಮಟ್ಟ ಯಾವ ಮಟ್ಟಕ್ಕೆ ಹೋಗ್ಯದ ಅನ್ನೋದನ್ನ 1200 ಅಡಿ ಪಾತಾಳಕ್ಕೆ ಏನು ಕುಸಿದಿತ್ತು, ಆ ನೀರಿನ ಮಟ್ಟವನ್ನು ಎತ್ತರಿಸಬೇಕಾದ್ರೆ ಸೈಂಟಿಫಿಕ್ ಆಗಿ ತಿಳ್ಕೊಳ್ತಕ್ಕಂಥ ಚಿಂತನೆ ಇಟ್ಕೊಂಡು ನಾನು ಇಸ್ರೋ ತಂತ್ರಜ್ಞಾನ ಬಳಕೆಯನ್ನ 17 ದಿನ ತಡವಲ್ಗ, ಹೂರ್ತಿ, ಅಥರ್ಗ ಈ ಬೆಲ್ಟ್ದೊಳಗೆ ಅವ್ರಿಗೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ಅವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ನೋಡಿದ್ರೆ ರಾಜಸ್ಥಾನ್ಗಿಂತ ವಿ ಆರ್ ವೆರಿ ವರ್ಸ್ಟ್. ಅಷ್ಟು ಇರ್ತಕ್ಕಂಥ ಪ್ರದೇಶಕ್ಕೆ ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆಗಳನ್ನ ನನ್ನ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜುಲೈ 14ನೇ ತಾರೀಕಿಗೆ ಇಂಡಿ ನಗರಕ್ಕೆ ಕರೆಸ್ಕಿಂತ ಪೂರ್ವದೊಳಗೆ ಈ 19 ಕೆರೆಗಳಿಗೆ ಪೂಜೆಗಳನ್ನು ಮಾಡಿದೀವಿ, ಗಂಗೆ ಪೂಜೆ. ಬಹುತೇಕ ಆ ಪ್ರದೇಶದ ಜನ ಆ ಸಂತೃಪ್ತಿ, ಯಾವ ಪ್ರದೇಶದಲ್ಲಿ ಹನಿ ನೀರಿಗಾಗಿ ಪರಿತಪಿಸ್ತಾ ಇದ್ರು ಅಲ್ಲಿ ಇವತ್ತು ಸಂಪೂರ್ಣವಾಗಿ ಕೆರೆಗಳನ್ನು ತುಂಬಿ ಇವತ್ತು ಹೊಸ ವಿಧದಲ್ಲಿ ಒಯ್ತಾ ಇದೀವಿ. ಹಾಗೆ ಎಲ್ಲಿ ನಾನು ನಿಂತೀನಿ ಇಲ್ಲಿ ರೇವಣಸಿದ್ದೇಶ್ವರ ನೀರಾವರಿ ಯೋಜನೆ, ಇಡೀ ಸರ್ಕಾರದ ಇಂಥ ಆರ್ಥಿಕ ಸ್ಥಿತಿಯಲ್ಲೂ ಸಹಿತ ಇವತ್ತು 3,000 ಕೋಟಿ ರೂಪಾಯಿ ಯೋಜನೆ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ನೀರಾವರಿ ಇಲಾಖೆ ಮುಖಾಂತರ ಯೋಜನೆ ನಡೀತಿದ್ರೆ ಅದು ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋದನ್ನ ನಾವೆಲ್ಲ ನೆನ್ಪಿಟ್ಕೋಬೇಕಾಗ್ತದೆ. ಈ ಪ್ರದೇಶದ ನೀರಾವರಿ ಬದುಕು ಬದಲಾವಣೆ ಆಯ್ತು ಅಂದ್ರೆ ನಮ್ಮ ಜನರ, ನಮ್ಮ ರೈತರ, ನಮ್ಮ ಆರ್ಥಿಕ ಬದುಕು ಬದಲಾವಣೆ ಆಗಕ್ಕೆ ಸಾಧ್ಯದ. ಈ ಕೆರೆಗಳನ್ನ ತುಂಬಿಸೋದು ಈ ರೇವಣಸಿದ್ದೇಶ್ವರ ನೀರಾವರಿ ಯೋಜನೆ ಇವತ್ತು ಮೊದಲನೇ ಹಂತದ ಆಲ್ಮೋಸ್ಟ್ 63% ವರ್ಕ್ ಕಂಪ್ಲೀಟ್ ಮಾಡಿದೀವಿ. 2ನೇ ಹಂತದ ಪೈಪ್ಲೈನ್ ಅದ, 3ನೇ ಹಂತದ್ದು ಸ್ಟೇಜ್ ಅನ್ನ ಈಗಾಗಲೇ ಸರ್ವೆ ನಡೀತಾ ಇದೆ. 2028ಕ್ಕೆ ಈ ರೇವಣಸಿದ್ದೇಶ್ವರ ನೀರಾವರಿ ಯೋಜನೆ ಈ ಪ್ರದೇಶದ ಜನರಿಗೆ ಹೊಸ ವಿಧದಲ್ಲಿ ಅನುಕೂಲ ಮಾಡತಕ್ಕಂಥ ಪ್ರಯತ್ನವನ್ನ ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಈ ಪ್ರದೇಶದ ಜನ ಏನೋ ಶಾಶ್ವತ ಬರಗಾಲಕ್ಕೆ ತುತ್ತಾಗಿದ್ರು. ನಿಮ್ಗೆಲ್ಲ ಗೊತ್ತದ, NTFM ಬ್ರಿಟಿಷರ್ ಕಾಲದಾಗ ಒಂದು ಬರಗಾಲ ನಿವಾರಣಾ ಸಂಸ್ಥೆ ಇತ್ತು ಅಂಬೇಡ್ಕರ್ ಅವರ ಸರ್ಕಲ್ದೊಳಗೆ. ಇವತ್ತಿಗೂ ನಮ್ಮ ಕೋಆಪರೇಟಿವ್ ಡೆಪ್ಟಿ ರಿಜಿಸ್ಟರ್ ಆಫೀಸರ್ ಅದಾವಲ್ಲಿ. ಸೊ ಅಲ್ಲಿ ಹೊಸ ವಿಧದಲ್ಲಿ ಏನು ಚಿಂತನೆಗಳನ್ನ ಸ್ವತಂತ್ರ ಪೂರ್ವದಲ್ಲಿ ನಡೆದಿತ್ತು. ಈಗೂ ಏನ್ ನಾವು ಮಾಡ್ತಾ ಇದೀವಿ, ಈ ಯೋಜನೆಗಳನ್ನ ಜಾರಿಗೆ ಆಯ್ತು ಅಂದ್ರೆ ಇಡೀ ಜಿಲ್ಲೆ ಸಮಗ್ರ ನೀರಾವರಿ ಆಗ್ತದೆ. ನನ್ನ ವಿಧಾನಸಭಾ ಕ್ಷೇತ್ರ ಸಹಿತ 79-80% ನೀರಾವರಿ ಆಯ್ತು ಅಂದ್ರೆ ನನ್ನ ಪ್ರದೇಶದ ಜನರ ಬದುಕು ಬದಲಾವಣೆ ಆಗ್ತದೆ ಅಂತಕ್ಕಂಥ ಚಿಂತನೆ ಇಟ್ಟುಕೊಂಡು ಶಿಕ್ಷಣ, ನೀರಾವರಿ ಹಾಗೆ ಇನ್ನು ಅನೇಕ ಯೋಜನೆಗಳನ್ನ ಶ್ರೀ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಇಲ್ಲೇ ಅದರ ಬಳ್ಳೊಳ್ಳಿಯವರು, ವಾಲಿಸೌಕರ್ ಊರವರು, ನಾಲ್ಕರೆ ಅವರು ಸ್ಥಾಪನೆ ಮಾಡಿದ್ರು. 40 ವರ್ಷ ಯಾರು ಮಾಡ್ಲಿಲ್ಲ. ಯಾವುದು ಅಸ್ಥಿ ಪಂಜರಾಗಿತ್ತು, ಯಾರು ಸ್ಕೆಲ್ಟನ್, ಅದನ್ನ ಜೀವ ಯಾರು ತುಂಬಿದ್ರು ಅನ್ನೋದನ್ನ ನೆನಪಿಸಬೇಕಲ್ಲ. ಯಾಕೆ 15,000 ರೈತರು ಇಲ್ಲೇ
ಗುಡಿದಿನ ಸಾಹೇಬ್ರು ಕೂಡ ಇರ್ತಿದ್ರು ನಮ್ಮ ಜಾಗರದವ್ರು. 16,000 ಮಂದಿನ ಆಸ್ತಿ ಮಣಿನ ಇಂಡಿ, ಸಿಂದಗಿ, ದೇವರಿಪ್ಪಗೆ, ಆಲ್ಮೇಲ್, ಚಡ್ಚಾಣ 5 ತಾಲೂಕಿನ ಜನರ ಆಸ್ತಿಯಾಗಿ ಮಾಡಿದೀವಿ. ಇವತ್ತು ಹೊಸ ವಿಧದಲ್ಲಿ ಆ ಕಾರ್ಖಾನೆಯನ್ನ ನ್ಯಾಷನಲ್ ಹೈವೇದ ಕಟ್ಟಿ ಯಾಕೆ ಮಾಡ್ಲಿಲ್ಲ? ಯಾಕೆ ಈ ಕಳಕಳಿ ಚಿಂತನೆಗಳನ್ನ ಅವತ್ತಿನ ದಿನ ಇಲ್ಲ ಬಹಳ ಮಂದಿ ಅವಕಾಶಕ್ಕೆ? ನಾನೇ ಯಾವ ರೀತಿ ಮುಖ್ಯಮಂತ್ರಿಗಳ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಜೊತೆಗೆ ನನಗಿಂತ ಬಹಳ ಜನ ಮುಖ್ಯಮಂತ್ರಿಗಳ ಜೊತೆ ಒಡನಾಟ ಇತ್ತಲ್ಲ, ಯಾಕೆ ಮಾಡ್ಲಿಲ್ಲ ಆ ಕಾಲದಾಗ? ನಾನು ಯಾಕೆ ಚಾಲೆಂಜ್ ತಗೊಂಡ್ ಮಾಡಿಲ್ಲ? 2013 ಗೆದ್ದ ನಂತರ 33,000 ಮತದಲ್ಲಿ ಗೆದ್ದಿದ್ದು ಏನ್ ಅವಶ್ಯಕತೆ ಇತ್ತು? ನನ್ನ ಮಠದಾಗ ಪ್ರಮಾಣ ಮಾಡಿ 18ಕ್ಕೆ ನಾನು ಕಾರ್ಖಾನೆ ಕಟ್ಲಿಲ್ಲ ಅಂದ್ರೆ ನಿಂದ್ರಂಗಿಲ್ಲ ಅಂತ ಹೇಳೋದು. ಯಾವ ಮನುಷ್ಯನಲ್ಲಿ ಇಚ್ಛಾಶಕ್ತಿ ಇರ್ತದ? ರಾಜಕಾರಣ ಹೊಸ ವಿಧದಲ್ಲಿ ಮಾಡಬೇಕು. ನಮ್ಮ ಜನರಿಗೆ ನಾವು ಏನು ಮಾಡದೇ ಇರ್ತಕ್ಕಂಥ ಕೆಲಸಗಳು ಏನು ದಶಕಗಳಿಂದ ಉಳಿದಾವ ಅದನ್ನ ಮಾಡತಕ್ಕಂತ ಸಂಕಲ್ಪ ಇರಲಿಲ್ಲ ಅಂದ್ರೆ ಅದ್ಯಾವ ರಾಜಕಾರಣ, ಅದ್ಯಾವ ಅಧಿಕಾರ ಅವಧಿ? ನಾವು ಒಂದ್ ದಿವಸ ಭೂಮಿ ಮೇಲಿಂದ ಹೋಗ್ಬಿಡ್ತೇವೆ ನಾವು. ಆದ್ರೆ ನಮಗೆ ಉಳಿದು ಒಂದೇ ನೆನಪು, ಗಾಂಧೀಜಿ ಅದಾರ ಇಲ್ಲಿ. ಅದ್ರ ಗಾಂಧೀಜಿಯನ್ನ ಯಾಕೆ ಸ್ಮರಿಸಿಕೊಂಡ ಗೋಪಾಲ್ ಅಂದ್ರೆ, ನಾವು ನೀವು ಯಾಕೆ ಕೂಡ ಅದನ್ನ ಬಹಳ ಹೃದಯದಿಂದ ಕೇಳಿದೀವಿ ಅಂದ್ರೆ, ಆ ಒಳ್ಳೆ ಕಾರ್ಯಗಳನ್ನ ಯಾರು ಮಾನವೀಯತೆಯಿಂದ ಇಡೀ ಸಮಾಜದ ಬದಲಾವಣೆಯನ್ನು ಮಾಡ್ತಕ್ಕಂಥ ಚಿಂತನೆಗಳನ್ನು ಇಟ್ಟುಕೊಂಡು ದೂರದೃಷ್ಟಿಯ ರಾಜಕಾರಣವನ್ನ ಮಾಡ್ತಾ ಇದ್ದೀವಿ. ಅಧಿಕಾರ ಅವಧಿಯನ್ನ ಎಲ್ಲ ಸಮುದಾಯಗಳಿಗೆ ಸ್ವಾಭಿಮಾನದ ಬದುಕನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸರ್ವರ್ಗೂ ಸಮಪಾಲು ಸಮಬಾಳು ಸೈದ್ಧಾಂತಿಕ ನಿಲುವುಗಳನ್ನ ಆ ರೀತಿ ರಾಜಕಾರಣವನ್ನ ಮಾಡಬೇಕಾಗ್ತದೆ. ಈ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ಜವಾಬ್ದಾರಿ ಸರ್ಕಾರಗಳ ಮೇಲಿದೆ, ಅಷ್ಟೇ ಅಲ್ಲ ನಾಗರಿಕ ಸಮಾಜದ ಮೇಲಿದೆ. ಇಲ್ಲಿ ಬಹಳ ಜನ ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಲ್ಲಿ ಸಹಾಯ ಮಾಡಿದವರು, ದಾನ ಧರ್ಮ ಇಲ್ಲಿ ಅನೇಕರನ್ನ ಸಹಾಯ ತಗೊಂಡು ಕಟ್ಟಿದ್ದಾರೆ. ಅದ್ರ ಒಟ್ಟಾರೆ ನಮ್ಮೆಲ್ಲರ ಚಿಂತನೆ ಏನಾಗಬೇಕಂದ್ರೆ, ಶಿಕ್ಷಣದಿಂದ ಮಾತ್ರ ನಮ್ಮ ಸಮಾಜ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಬೇರೆ ಯಾವುದಿಂದ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೇರಳ ದೇಶದೊಳಗೆ ಹೈಯೆಸ್ಟ್ ಲಿಟ್ರಸಿ. ಕಾರಣ ಏನು? 100ಕ್ಕೆ 37% ವಿದೇಶದ ಅನೇಕ ರಂಗದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ. ಕಾರಣ ಏನು ಅಂದ್ರೆ, ಅವರಿಗೆ ಗುಣಮಟ್ಟದ ಶಿಕ್ಷಣ ದೊರೆತಿದೆ, ಅವರ ಬದುಕು ಬದಲಾವಣೆ ಆಗಿದೆ. ಇವತ್ತು ನಮ್ಮ ರಾಜ್ಯದಲ್ಲೂ ಸಹಿತ ಕೋಸ್ಟಲ್ ನೋಡ್ತೀವಿ ನಾವು, ಏನ್ ಕರಾವಳಿ ಪ್ರದೇಶದ ಅಲ್ಲಿ ರಿಸಲ್ಟ್ಸ್, ಅಲ್ಲಿ ವಾತಾವರಣ, ಹಳ್ಳಿಯ ಮಕ್ಕಳ ಬದುಕಿನ ಸ್ವರೂಪ ಯಾವ ರೀತಿ ಬದಲಾವಣೆ ಆಗೋದು ಅಂದ್ರೆ ಹಂಗ ನಮ್ಮ ಮಕ್ಕಳ ಬದಲಾವಣೆ ಆಗುತ್ತೆ. ನಾನು ಇಲ್ಲಿ ಎಲ್ಲ ಪ್ರಾಥಮಿಕ ಬಂಧುಗಳಿಗೆ ಒಂದು ಕಳಕಳಿ ವಿನಂತಿ, ನೀವು ಈ ಮಕ್ಕಳು ನಮ್ಮ ಭವಿಷ್ಯ, ಇವರಿಗೆ ಅತ್ಯಂತ ಕ್ವಾಲಿಟಿ ಎಜುಕೇಶನ್. ಈಗ ನ್ಯಾಕ್ ಅನೇಕ ಹೊಸ ಆವಿಷ್ಕಾರಗಳು ಬಂದವ, ಶಿಕ್ಷಣ ನೀತಿಗಳನ್ನ ಬದಲಾವಣೆ ಮಾಡ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿಗಳದಾವ, ರಾಜ್ಯದ ಶಿಕ್ಷಣ ನೀತಿಗಳದಾವ. ಎಲ್ಲ ನೀತಿಗಳ ಜೊತೆಗೆ ಸಂಸ್ಕಾರದ ನೀತಿ ಇದ್ಯಾವ ಪಠ್ಯ ಪುಸ್ತಕದಾಗ ಬರೋದಿಲ್ಲ. ಅದರ ಎಲ್ಲಿ ಸಂಸ್ಕಾರ ಇರೋದಿಲ್ಲ, ಅಲ್ಲಿ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮಕ್ಕಳಿಗೆ ಆ ಬೋಧನೆಯನ್ನ ಕೊಡಿ. ಇವರು ವಿಶ್ವದ ಪ್ರಪಂಚದ ಜೊತೆಗೆ ಇವರು ಪೈಪೋಟಿ ಹೊಡಿಬೇಕು, ಬರೀ ನಮ್ಮ ರಾಜ್ಯ ನಮ್ಮ ದೇಶದಲ್ಲ. ಟುಡೇ ವರ್ಲ್ಡ್ ಇಸ್ ವೆರಿ ಸ್ಮಾಲ್. ನಮ್ಮ ಕಾಂಪಿಟೇಷನ್ ಇಡೀ ಜಗತ್ತಿನಾದ್ಯಂತ ಹೋಗ್ಬೇಕಾಗ್ತದೆ. ಆ ಚಿಂತನೆಗಳನ್ನ ಇಟ್ಕೊಂಡು ಈ ಮಕ್ಕಳನ್ನ ಬೆಳೆಸ್ತಕ್ಕಂಥ ಪ್ರವೃತ್ತಿ ಇಲ್ಲಿ ಎಲ್ಲ ಪ್ರಾಧ್ಯಾಪಕ ಬಂಧುಗಳು ಮಾಡಲಿ ಅಂತ ಹೇಳಿ ನಾನು ಆಶಿಸಿ, ಒಟ್ಟಾರೆ ಮಕ್ಕಳಿಗೆ ಬಿಸಿಲಿನಲ್ಲಿ ಕೂಡಿಸೋದಕ್ಕಾಗಿ ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕ ಕ್ಷಮೆಯನ್ನ ನಾನು ಕೇಳಿ, ಆ ಮಕ್ಕಳಿಗೆ ನೋವಾದ್ರೆ ಅದು ದೇವರಿಗೆ ನೋವು ಮಾಡಿದಾಗ ನಾವು ಇನ್ನೊಮ್ಮೆ ಈ ಕ್ಯಾಂಪಸ್ ಏನೇ ಕಾರ್ಯಕ್ರಮ ಮಾಡೋದಿದ್ರೆ ನಿಮ್ಮ ಒಳಗೆ ಅಂತ ಬೆಸ್ಟ್ ಕ್ಯಾಂಪಸ್ ಅದ, ಏನು ಅವಶ್ಯಕತೆ ಇದಿಲ್ಲ ಹೊರಗೆ ಮಾಡೋದು. ಆಮೇಲೆ ನಾವೆಲ್ಲ ಸರಳ ರೀತಿ ಇನ್ನೊಮ್ಮೆ ಈ ಹೂವಿನಾರ ಶಾಲ ತಂದ್ರೆ ಅಂದ್ರೆ ನಿಮ್ಮನ್ನ ಹಚ್ಚೋಳಂಗಿಲ್ಲ. ಸಣ್ಣದೊಂದು ಗುಲಾಬಿ ಹೂ ಸಿದ್ದೇಶ್ವರ ಪೂರ್ವ ದಾರಿ ಒಳಗೆ ಸಾಗಬೇಕು ನೋಡಿದೇವು ನಾವೆಲ್ಲ. ಆ ಚಿಂತನೆಗಳನ್ನು ಬರೇ ಬಾಯಿಯಲ್ಲ ಅಷ್ಟೇ ಅಲ್ಲ, ಆಚಾರ ವಿಚಾರಗಳಿಂದ ಪ್ರಾಮಾಣಿಕತೆಯನ್ನ ಯಾವ ರೀತಿ ಇರಬೇಕು ಅನ್ನೋದನ್ನ ತೋರಿಸ್ಕೊಡ್ತಕ್ಕಂಥ ರಾಜಕಾರಣ ಮಾಡಿ ನಾನು. ಇಲ್ಲೇ ಅಧಿಕಾರಿಗಳ ಇವರು ಟ್ರಾನ್ಸ್ಫರ್ ಹೆಂಗ್ ನಡೀತದ ಬೇರೆ ಕಡೆ, ಇಲ್ಲಿ ಹೆಂಗ್ ನಡೀತದ ಇಂಡಿ ವಿಧಾನಸಭಾ ಕ್ಷೇತ್ರದಾಗ ಅನ್ನೋದನ್ನ ಆ ಭಗವಂತನೇ ಮಾಡ್ಬೇಕಾಗ್ತದೆ. ನೀತಿ ಸಿದ್ಧಾಂತಗಳಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಇಟ್ಕೊಂಡು ನಾವು ರಾಜಕಾರಣವನ್ನ ಮಾಡ್ತಕ್ಕಂಥ ಹೊಸ ಸ್ವರೂಪಕ್ಕೆ ಹೋಗ್ಬೇಕಾಗ್ತದೆ. ಸೊ ಅದಕ್ಕಾಗಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ, ಇಂಥ ಎಲ್ಲ ಮಕ್ಕಳಿಗೆ ನಾಳೆ ಇವರು IAS, IRS, ಇಂಜಿನಿಯರ್, ಮೆಡಿಕಲ್, ಎದರಾಗ IIT ಎಲ್ಲೇ ಹೋಗ್ಲಿ, ಆದ್ರೆ ಇವರಿಗೆ ಸಂಸ್ಕಾರದ ಜೊತೆಗೆ ಉತ್ತಮ ನಾಗರಿಕ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮಲ್ಲಿ. ಮಕ್ಕಳಿಗೆ ಒಂದು ಕಳಕಳಿ ಪ್ರಾರ್ಥನೆ, ನೀವೆಲ್ಲಿ ಹುಟ್ಟಿದಿರಿ, ನಿಮ್ಮ ತಂದೆ ತಾಯಿಯನ್ನ ದೇವ್ರಿಗಿಂತ ಹೆಚ್ಚಿಗೆ ನೀವು ಪ್ರೀತಿಸಿ. ದೇವ್ರನ್ನ ನೋಡಿಲ್ಲ ನಾವು, ಆದ್ರೆ ಈ ಜನ್ಮವನ್ನ ಕೊಟ್ಟಿರ್ತಕ್ಕಂಥ, ಈ ಬದುಕನ್ನ ಕೊಟ್ಟಿರ್ತಕ್ಕಂಥ ಯಾರು ಆ ದೇವರ ಸ್ವರೂಪಿ ನಿಮ್ಮ ತಂದೆ ತಾಯಿಯನ್ನ, ಅವ್ರನ್ನ ಇಡೀ ಜೀವನ ಉದ್ದಕ್ಕೂ ಅವ್ರನ್ನ ಪೂಜಿಸಿ ಗೌರವಿಸಿ
ಇವರು ನಮ್ಮ ಮಕ್ಕಳು ಅನ್ನತಕ್ಕಂಥ ಸ್ವಾಭಿಮಾನದಿಂದ ನೀವು ಆ ಬದುಕನ್ನ ತೋರಿಸಿಕೊಟ್ಟಾಕ್ರೆ ಮಾತ್ರ ನೀವು ಒಂದು ಆದರ್ಶಪ್ರಾಯರಾಗಿರ್ಲಿಕ್ಕೆ ಸಾಧ್ಯ ಆಗ್ತದ. ಆ ಬದುಕು ನನ್ನೂರಿನ ನನ್ನ ತಾಲೂಕಿನ ಮಕ್ಕಳು ಆಗಲಿ ಅಂತ ಹೇಳಿ ನಾನು ಆಶಿಸಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಶಿಕ್ಷಣ ಪ್ರೇಮಿಗಳಿಗೆ, ತಾವೇನು ಇದು ಶಿಕ್ಷಣ ಸಂಸ್ಥೆ, ಇದು ನಿಮ್ಮ ಸಂಸ್ಥೆ. ಇಲ್ಲಿ ಯಾವುದಾದ್ರೂ ಒಳ್ಳೇದು ನಡೆದ್ರೆ ಪ್ರೋತ್ಸಾಹಿಸಬೇಕು, ತಪ್ಪುಗಳನ್ನ ನಡೆದ್ರೆ ಅವರನ್ನ ನೇರವಾಗಿ ಕರೆಸಿ ಇದು ನೀವು ತಪ್ಪು ಮಾಡ್ಲಾಗತ್ತೈತಿ. ಎಲ್ಲಿ ತನ ನಾಗರಿಕ ಸಮಾಜದ ಪಾಲುಗಾರಿಕೆ ಶಿಕ್ಷಣ ಸಂಸ್ಥೆಗಳಲ್ಲಿ ಇರೋದಿಲ್ಲ, ಆ ಶಿಕ್ಷಣ ಸಂಸ್ಥೆ ಹೊಸ ದಾರಿಯಲ್ಲಿ ಸಾಧ್ಯ ಇಲ್ಲ. ಅದಕ್ಕಾಗಿ ಇಲ್ಲಿ ಪಾಲಕ ಬಂಧುಗಳಿಗೆ ಮತ್ತು ಶಿಕ್ಷಣ ಪ್ರೇಮಿಗಳಿಗೆ ನಾನು ಕಳಕಳಿ ಪ್ರಾರ್ಥನೆ, ಈ ಸಂಸ್ಥೆ ನಿಮ್ಮದು. ಪ್ರೈವೇಟ್ ಇದ್ರೆ ಬೇರೆ, ಇದು ಕರ್ನಾಟಕ ಸರ್ಕಾರದ್ದು, ಇದು ನಿಮ್ಮದು. 7 ಕೋಟಿ ಜನರ ಪಬ್ಲಿಕ್ ಪ್ರಾಪರ್ಟಿ ಅದು. ಇಲ್ಲಿ ನೀವು ಇದಕ್ಕೆ ಪೂರಕವಾದಂತಹ ಒಳ್ಳೆ ವಿಚಾರಗಳಿಗೆ ನೀವು ಸದಾ ಅದನ್ನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿ, ಇದೊಂದು ಜಳಕಿ ಏನೊಂದು ಅಪಕೀರ್ತಿಗೆ ಹೆಸರಾಗಿತ್ತು, ಅದು ಮುಂದೊಂದು ದಿನ ಬಿಜಾಪುರ ಜಿಲ್ಲೆಯಲ್ಲೇ ಇವತ್ತೇನಾದರೂ ಶಿಕ್ಷಣ ಎಜುಕೇಶನ್ ಹಬ್ ಹೆಂಗ್ ಮಾಡ್ಯಾರ ನೋಡಿದ್ರ ಅದು ಜಳಕಿಗೆ ಬಂದು ನೋಡ್ಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ನಾ ಎಲ್ಲ ಯೋಜನೆಗಳನ್ನು ತರ್ತಾ ಇದ್ದೀನಿ. ತಾಲೂಕಾ ಅಲ್ಲ, ಜಿಲ್ಲೆದವ್ರು ಬಂದು ನೋಡ್ಬೇಕು ಜಳಕಿ ಎಜುಕೇಶನ್ ಹಬ್ ಹೆಂಗಿದೆ ಅಂತೇಳಿ. ಅದನ್ನ ಮುಂದುವರಿತಕ್ಕಂಥ ಪ್ರಯತ್ನ ಇನ್ನು ನಾನು ಹೇಳಿ ಮಾಡಂಗಿಲ್ಲ, ಮಾಡಿ ಹೇಳ್ತೇನೆ. ನಾನು ಮಾತಾಡೋದಕ್ಕಿಂತ ಕೆಲಸಗಳು ಮಾತಾಡಬೇಕು. ಈ ತಾಲೂಕಿನಲ್ಲಿ ಸೂರ್ಯ ಚಂದ್ರ ಇರುವವರೆಗೂ ಮಿನಿ ವಿಧಾನಸೌಧ, ನಿಂಬೆ ಅಭಿವೃದ್ಧಿ ಮಂಡಳಿ, ಇಂಡಿ ಡೆವಲಪ್ಮೆಂಟ್, ಕುಡಿಯುವ ನೀರಿನ ಯೋಜನೆಗಳು ಯಾವ ಪ್ರದೇಶದೊಳಗೆ ಹನಿ ಹನಿ ನೀರಿಗೆ ಪ್ರತಾಪಿಸಿದ್ರು ಆ ಯೋಜನೆಗಳನ್ನ ನಾನು ಏನ್ ತಂದು ಕೊಟ್ಟಿದ್ದೀನಿ. 3-4 ಸಾವಿರ ಕೋಟಿ ಹಿಂದೆ, ಈಗೊಂದು 3-4 ಸಾವಿರ ಕೋಟಿ ಮೊನ್ನೆ. 7,500 ಸಾವಿರ ಕೋಟಿ ಸ್ವಾತಂತ್ರ್ಯದ ನಂತರ ಬಿಜಾಪುರ ಜಿಲ್ಲೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಬಂದಿದ್ರೆ ನಾನು ಅವತ್ತೇ ರಾಜಕಾರಣದ ನಿವೃತ್ತಿ ಅಂತ ಗೊತ್ತಿಲ್ಲ. ಸೊ ಈ ಕ್ಷೇತ್ರದ ಹೊಸ ವಿಧದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನಂದ್ರೆ ಛಲಗಾರಿಕೆ, ಬದ್ಧತೆ, ಅಷ್ಟೇ ಪ್ರಾಮಾಣಿಕತೆ. ಎಲ್ಲಿ ಪ್ರಾಮಾಣಿಕತೆ ಇರ್ತದೆ ಅಲ್ಲಿ ನೇರವಾದಂತಹ ಶಬ್ದಗಳಿರ್ತಾವ. ಸೊ ಆ ಸೈದ್ಧಾಂತಿಕ ನಿಲುವಿನೊಂದಿಗೆ ಇವತ್ತು ಹೊಸ ವಿಧದಲ್ಲಿ ಈ ಭಾಗದ ಅಭಿವೃದ್ಧಿ ನಾವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಬಸ್ ಸ್ಟ್ಯಾಂಡ್ ನೋಡಿನ ಹೆಂಗಿತ್ತು, ಇಂಡಿ ಹೊಸ ವಿಧದಲ್ಲಿ ಇವತ್ತು ಡಿಪೋ MD ಕರ್ಲಿಕ್ಕೆ ಹೇಳಿದ ಇಂಡಿ ಬಸ್ ಸ್ಟ್ಯಾಂಡ್ ಹೆಂಗ್ ಮಾಡ್ಬೇಕು ಅಂತ. ಸೊ ಎಲ್ಲ ವಿಧದಲ್ಲಿ ಇವತ್ತು ಮಿನಿ ವಿಧಾನಸೌಧ ನಾರ್ತ್ ಕರ್ನಾಟಕದ ಎಲ್ಲರೂ ಬಂದು ನಮ್ಮಲ್ಲಿ ನೋಡಿ ಹೋಗಿ ಕಾಪಿ ನೋಡಿ ಮತ್ತೊಬ್ರು ಕಟ್ತಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ನವೆಂಬರ್ 12, 2017 ಶುಗರ್ ಫ್ಯಾಕ್ಟರಿ ಉದ್ಘಾಟನೆ ಮಾಡಿ, ಮಿನಿ ವಿಧಾನಸೌಧ ಉದ್ಘಾಟನೆ ಮಾಡಿ, ಅವತ್ತಿನ ದಿನ 3,100 ಕೋಟಿ ರೂಪಾಯಿ ಯೋಜನೆಗಳನ್ನ ಲೋಕಾರ್ಪಣೆ ಮಾಡಿದೆವು. ಸೊ ಯೋಜನೆಗಳು ಹೆಂಗಿರ್ಬೇಕಂತ ನಾನೇನು ಕರ್ನಾಟಕ ಅರ್ಬನ್ ವಾಟರ್ ಬೋರ್ಡ್ ಚೇರ್ಮನ್ ಇದ್ದೆ. ದನ್ಯಾರ ಇಂಡಿ ಊರಾಗ ಮನಿ ಮುಂದೆ ಎಲ್ಲಾರ ಮನಿ ಮುಂದೆ ಟೊಂಕ್ ಮಠ ಗಾರಿ ಇರ್ತಿದ್ದು. ಆದ್ರೆ ಇವತ್ತು 3 ಅಂತಸ್ತಿಗೆ ನೀರು ಇರ್ತದೆ. ಬರೀ ನೀರು ಕುಡುದಲ್ಲ, ವಿತೌಟ್ ಮೋಟರ್ ಪ್ರೆಷರ್ ಇಲ್ಲಾರ್ದೇನೆ ಸೈಂಟಿಫಿಕ್ ಆಗಿ ಮೇಲೆ 3ನೇ ಅಂತಸ್ತಕ್ಕೆ ನೀರು ಒಯ್ಯಬೇಕು. 51-52 ಸಾವಿರ ಜನಸಂಖ್ಯೆ ಇರತಕ್ಕಂಥ ನಗರಕ್ಕೆ ಏನು 8,934 ಏನು ಮನೆಗಳದಾವ, ಅವರಿಗೆ ನೀರು ಯಾವ ರೀತಿ ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿ ಯೋಜನೆಗಳನ್ನ, ಯಾರಿಗೆ ಯೋಜನೆಗಳನ್ನ ಯಾವ ಹಂತದೊಳಗೆ ಯಾವ ರೀತಿ ರೂಪಿಸಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೆಲವೊಬ್ರು ಜನ ಶಾಸಕರುಗಳನ್ನ ನೋಡಿ ಕಲಿಬೇಕು. ನಾನು ದೇಶಪಾಂಡೆ ಅಂತವರು, ರಾಯರೆಡ್ಡಿ ಅಂತವರು, 8 ಜನ ಏನಿದೆಯೋ ಯೋಜನೆಗಳು ಎಲ್ಲಿದಾವ ಅದನ್ನ ಹೆಂಗ್ ತರಬೇಕು, ಎಲ್ಲಿ ಯಾವ ರೀತಿ ಅದನ್ನ ಕಾರ್ಯಗತಗೊಳಿಸಬೇಕು, ಆ ಚಿಂತನೆಗಳನ್ನ ಈ ರಾಜ್ಯದಲ್ಲಿ ಒಂದು ಮಾಡೆಲ್ ಕ್ಷೇತ್ರ ಮಾಡತಕ್ಕಂಥ ಪ್ರವೃತ್ತಿ ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನಂದ್ರ ಈ ತಾಲೂಕಿನ ಜನ 7-8 ಎಲೆಕ್ಷನ್ ಗೆಲ್ಲಿಸ್ಲಿಕ್ಕಂದ್ರೆ ನಾಯಲ್ಲಿ ಈ ವೇಟ್ ಇರ್ತಿತ್ತ ನನಗೆ. ಇದಕ್ಕೆ ಕಾರಣ ಏನಂದ್ರೆ ನನ್ನ ಕ್ಷೇತ್ರದ ಜನ ಬಹಳ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿದ್ದಾರೆ, ಆ ನೈತಿಕತೆಯನ್ನು ತುಂಬಿದ್ದಾರೆ. ಇಂಡಿಗೇನೋ ಒಂದು ಕಪ್ಪು ಛಾಯೆ ಇತ್ತು. ಇಲ್ಲೆಲ್ಲ ಯಾರು ಆಡ್ತಿದ್ರು ಅಂದ್ರೆ ಹೇಳಬಾರ್ದು, ಉಸುಕುಮಾರ್ ಅವರು, ಲಫಂಗರು, ಲೂಟಿಕೋರ್ರು. ಅದ್ರ ಇವತ್ತು ಹೆಂಗದ, ಹೆಂಗಿತ್ತಿಲ್ಲಿ ಮಾಫಿಯಾ, ಹಿಂದೊಂದು 4 ಗಾಡಿ ಮುಂದೊಂದು 4 ಗಾಡಿ ಬಾಕ್ಸರ್ಸ್. ಇದು ಪ್ರವೃತ್ತಿನ, ಈ ಸಂಸ್ಕಾರನ ಈ ತಾಲೂಕಿನ. ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಗೆ ಸಂಸ್ಕಾರ ಏನ್ ಕೊಟ್ಟಿದ್ದಾರೆ? ಶಾಂತಿಯಿಂದ, ಸಹನೆಯಿಂದ, ಪ್ರೀತಿಯಿಂದ ಬಾಳ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಎಲ್ಲ ಸಮಾಜಗಳು ಇಲ್ಲೊಂದು ರಾಜಕಾರಣ ನಡೀತಿರ್ತದ, ಬರೀ ಒಂದು ಗೆದ್ರ ಅಂದ್ರೆ ಒಂದೇ ಸಮುದಾಯ ನಡೆಯುದು. ಮಗಂದಿಲ್ಲಿ ನಾ ಇರತನ 100 ಸಮಾಜದ್ದು ನಡೀದೆ. ಇಲ್ಲಿ 100 ಸಮಾಜದವರು ಅಷ್ಟೇ ಮುಖ್ಯ, ಎಲ್ಲರನ್ನ ಸಮಾನತೆಯಿಂದ ಕಾಣಬೇಕಾದಂತ ರಾಜಕಾರಣವನ್ನು ಮಾಡಿದೀವಿ. ಆಮೇಲೆ ಅವ್ರ ಮನೆಯಾಗಿನ ಅಣ್ಣತಮ್ರ ಎಟ್ ಕಾರ್ಬಾರ ಅವ್ರದ್ದು ಮನೆಯಾಗಿನ ನಾಯಿದು ಸಹಿತ ಕಾರ್ಬಾರ ಯಾರು ನಡೀತದ ಇಲ್ಲಿ.
ಯಾರ್ದು ನೋಡಂಗಿಲ್ಲ ಇಲ್ಲಿ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನೂ ಅಷ್ಟೇ, ಪ್ರತಿಯೊಬ್ಬ ದೊಡ್ಡವನು ಅಷ್ಟೇ. ಈಕ್ವಾಲಿಟಿ ಆ ಚಿಂತನೆ ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಈ ಭಾಗದಲ್ಲಿ ಇಟ್ಟಿದ್ದೀವಿ. ಅನೇಕ ರಾಜಕೀಯ ಅಧಿಕಾರಿಗಳು ಯಾರು ಯಾವ್ಯಾವ ಕಡೆ ಹೆಂಗ್ ಕೊಟ್ಟಾರ, ನಾ ಹೆಂಗ್ ಕೊಟ್ಟಿನು ನೋಡ್ಬೇಕಾಗ್ತದಲ್ಲ ಈ ಜನ. ಇಟ್ ಈಸ್ ಸೋಷಿಯಲ್ ಆಬ್ಲಿಗೇಷನ್ಸ್. ಈ ಕಮಿಟ್ಮೆಂಟ್, ಈ ಚಿಂತನೆಗಳನ್ನು ಇಟ್ಕೊಂಡು ರಾಜಕಾರಣ ಪ್ರವೃತ್ತಿಯನ್ನ ಈ ಭಾಗದಲ್ಲಿ ಮಾಡೋಣ. ನಾವು ಹೋದ ನಂತರ ಮುಂದಿನವರು ಆ ದಾರಿಯಲ್ಲಿ ಸಾಗಬೇಕು ಅಂತ ಒಂದು ರೋಡ್ ಮ್ಯಾಪ್ ಮಾಡಿ ಹೋಗ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಇನ್ನು ಅನೇಕರು ಮಾತನಾಡಬೇಕಾಯ್ತು. ಅದರ ಇನ್ನೊಂದು ಇಂಡಿ ನಗರದಲ್ಲೂ ಸಹಿತ ಸೇಮ್ ಇದೇ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಹೋಗಿ ಇನ್ನು ಪ್ರತಿ 15 ದಿವಸಕ್ಕೊಮ್ಮ ಸಾರ್ವಜನಿಕರ ಅಹವಾಲುಗಳನ್ನ ಒಂದ್ಸಲ ಇಂಡಿ, ಒಂದ್ಸಲ ಜಳಕಿ, ಒಂದ್ಸಲ ಓರ್ತಿ, ಹಿಂಗೆಲ್ಲ ಕಡೆ ಪ್ರದೇಶದೊಳಗ ಪ್ರತಿ 15 ದಿವಸಕ್ಕೊಮ್ಮ ಸೋಮವಾರ ದಿವಸ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಸಾರ್ವಜನಿಕರ ಸಭೆಗಳನ್ನ. ಎಲ್ಲ ತಾಲೂಕಾ ಮಟ್ಟದ ಈ ಡಿವಿಷನ್ ಅಧಿಕಾರಿಗಳಲ್ಲಿರ್ತಾರ, ಅಲ್ಲೇ ಆ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು. ಆಮೇಲೆ ಆ ಅಧಿಕಾರಿಗಳು ನಿರ್ದಿಷ್ಟ ಸಮಯದಾಗ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ವಿದಿನ್ 24 ಅವರ್ಸ್ ಅವರು ಅಲ್ಲಿಂದ ರಿಲೀವ್ ಮಾಡತಕ್ಕಂತ ರೂಢಿಯನ್ನು ಇಟ್ಕೊಳ್ತಕ್ಕಂತ ಜನಸಾಮಾನ್ಯರಿಗೆ ನಮ್ಮ ಸರ್ಕಾರದ ಯೋಜನೆಗಳನ್ನ ತಲುಪಿಸೋದ್ರ ಜೊತೆಗೆ ಬಹಳ ಸಣ್ಣ ಸಣ್ಣ ಕೆಲಸ ಇರ್ತಾವ. ನನ್ನ ಬಲ್ಲಿ ಬರ್ತಾರ, ಆ ರೆವಿನ್ಯೂದವ್ರಿಗೆ ಒಂದ್ ಕೆಲಸ ಹೇಳ್ರಿ, ಪೊಲೀಸರಿಗೆ ಒಂದ್ ಕೆಲಸ ಹೇಳ್ರಿ, ಇದು ಅವ್ರ ಜವಾಬ್ದಾರಿ ಅದ. ಐವಿ ಬಹಳ ಜನ ಬರ್ಲಾಕತ್ತಾರ ಅಂದ್ರೆ ನಮ್ಮ ಅಧಿಕಾರಿಗಳು ಕ್ರಿಯಾಶೀಲತೆ ಇಲ್ಲ ಅಂತ ಕೂತಿನ. ಯಾವುದು ಜನಸಂಪರ್ಕ ಸಭೆದಾಗ ಜನ ಕಡಿಮೆ ಬಂದು ಸಮಸ್ಯೆಗಳು ಕಡಿಮೆ ಹೇಳಿದ್ರು ಅಂದ್ರೆ ನೀವು ದಿನನಿತ್ಯ ಅವರ ವರ್ಕ್ಸ್ ಅನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ರಿ ಅಂತ ತಿಳ್ಕೊತೀವಿ ನಾವು. ಸೊ ಆ ಪ್ರವೃತ್ತಿ ಅಧಿಕಾರಿಗಳು ರೂಢಿಸ್ಕೊತಾರೆ ಅಂತ ನಾನು ತಿಳ್ಕೊಂಡಿನು. ರೂಢಿಸ್ಕೊಂಡ್ರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು, ನಮ್ಮ ಜನರಿಗೂ ಒಳ್ಳೇದು ಅಂತ ವಾತಾವರಣ ಸೃಷ್ಟಿ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಸಿದ್ದರಾಮಯ್ಯನವರಂತ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರದ ಅನೇಕ ಯೋಜನೆಗಳನ್ನ ನಮ್ಮ ಭಾಗಕ್ಕೆ ಕೊಟ್ಟದು. ಇವತ್ತು ನೀರಾವರಿ ಇಂಡಿ ಬ್ರಾಂಚ್ ಕೆನಾಲ್ 2953 ಕ್ರೂಸೆಸ್ ನೀರೇ ಹರಿತಿತ್ಲ, ಅದನ್ನು ಇವತ್ತು ಸರಿಯಾಗಿ ಹರಿಸ್ತಾ ಇದ್ದೀವಿ. ಮುಂದಿನ ಅನೇಕ ಯೋಜನೆಗಳನ್ನ ಇವತ್ತು ಈ ಭಾಗದಲ್ಲಿ ತರ್ತಕ್ಕಂಥ ಪ್ರಯತ್ನ ಮಾಡೋಣ. ಒಟ್ಟಾರೆ ಜಳಕಿ ಇನ್ನೊಂದಿಷ್ಟು ಏನಾರು ಯೋಜನೆಗಳಿದ್ದು ಅಂದ್ರೆ ಈ ಪ್ರದೇಶದೊಳಗ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಹಾಗೂ ಈ ಸುತ್ತಮುತ್ತಲಿನ ಗ್ರಾಮದವರಿಗೂ ಸಹಿತ ಅನುಕೂಲ ಆಗ್ತಕ್ಕಂಥ ಯೋಜನೆಗಳನ್ನ ಮುಂದಿನ ದಿನಮಾನದಲ್ಲಿ ತಗೊಳ್ಳೋಣ. ಅದ್ರ ಒಟ್ಟಾರೆ ಈ ಕ್ಯಾಂಪಸ್ ಮಾಡೆಲ್ ಕ್ಯಾಂಪಸ್ ಆಗ್ಬೇಕು ಅಷ್ಟೇ ನನ್ನ ಸಲಹೆ. ಬಹಳ ಈ ಸಿಂಪ್ಲಿಸಿಟಿ ಇಲ್ಲಿ ಏನ್ ಮಾಡ್ಕೊಂಡ್ರಲ್ಲ, ಇದು ಇದೆ ಒಳಗೆ ಮಾಡಿದ್ರೆ ಒಂದು ಪೆಂಡಲ್ ಬೇಡ, ಸುಮ್ಮನೆ ಸಿಸ್ಟಮೆಟಿಕ್. ನೀವು ಎಷ್ಟು ಸಿಂಪ್ಲಿಸಿಟಿ ಇರ್ತೀರಿ ಅಷ್ಟು ನಿಮ್ಮ ವಿಶೇಷವಾದಂತ ಬೆಳವಣಿಗೆ ಆಗ್ತದೆ. ಈ ಮಕ್ಕಳ ಭವಿಷ್ಯ ಇನ್ನೊಂದಿಷ್ಟು ಉಜ್ವಲಗೊಳ್ಳಿ, ಇವರ ಮುಖಾಂತರ ಈ ಭಾಗ ಅಭಿವೃದ್ಧಿಯೊಟ್ಟಿಗೆ ಸಾಗಲಿ ಅಂತ ಹೇಳಿ ನಾನು ಆಶಿಸಿ, ಆ ಭಗವಂತನ ದಯೆ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಸಲ್ಲಿಸಿ, ದ ವೆರಿ ಡಿಸಿಪ್ಲಿನ್ ಕ್ಯಾಂಪಸ್ ಆಗಲಾಯ್ತು ನೋಡಿದೆ ನಾನು. ಜಸ್ಟ್ ಒಳಗೆ ಹೋದಾಗ ದ ಮೋಟಿವೇಶನ್ ಯಾವ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾದ ಅದನ್ನ ನೀವೆಲ್ಲ ಸೃಷ್ಟಿ ಮಾಡ್ತಾ ಇದ್ದೀರಿ. ಈ ಕ್ಯಾಂಪಸ್ ಇಡೀ ಜಿಲ್ಲೆಗೆ ಒಂದು ಮಾಡೆಲ್ ಆಗೋ ಕ್ಯಾಂಪಸ್ ನೀವೆಲ್ಲ ನಿರ್ಮಾಣ ಮಾಡಬೇಕು. ಬಹಳ ಶ್ರದ್ಧಾ ಭಾವನೆಯಿಂದ ಈ ಮಕ್ಕಳನ್ನ ಪ್ರೀತಿಸಿ, ಈ ಮಕ್ಕಳ ಭವಿಷ್ಯವನ್ನ ರೂಪಿಸಿ, ನಿಮಗೆ ಭಗವಂತ ಒಳ್ಳೆಯದನ್ನು ಮಾಡ್ತಾನಂತ ಹೇಳಿ ನಾನೆಲ್ಲ ಪ್ರಾಧ್ಯಾಪಕ ಬಂಧುಗಳಲ್ಲಿ ಆ ಮಕ್ಕಳ ಪರವಾಗಿ ನಿಮ್ಮಲ್ಲಿ ನನ್ನ ಸಲಹೆ ಎಲ್ಲ ಮನವಿ. ಇವರ ಭವಿಷ್ಯ ನೀವು ರೂಪಿಸಿದ್ರಿ ಅಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಈ ಭೂಮಿ ಮೇಲೆ ಮತ್ತಾವುದೂ ಇಲ್ಲ. ಅವ್ರನ್ನ ಎಕ್ಸ್ಟ್ರಾ ಕ್ಲಾಸ್ ತಗೊಳ್ಳಿ, ಎಕ್ಸ್ಟ್ರಾ ಕೇರ್ ತಗೊಳ್ಳಿ. SLC ರಿಸಲ್ಟ್ ಬಹಳ ನೋವಾಗ್ಯದ ನಮ್ಮ ಜಿಲ್ಲೆ. ವಿ ಆರ್ ಲಾಸ್ಟ್ ಬಟ್ ಒನ್. ಯಾದಗಿರಿಕ್ಕಿಂತ ಮೇಲಿದೆವು, ಆದ್ರೆ ಇಡೀ 29 ಜಿಲ್ಲೆಕ್ಕಿಂತ ಕೆಳಗಿದೆವು. ಅವ್ರ ನಂಬರ್ ಇಸ್ ಇನ್ 30. ಮನುಷ್ಯತ್ವ ಇದ್ದವ್ರನ್ನ ನೆನಪಿಸಬೇಕಲ್ಲ, 30ನೇ ನಂಬರ್ ನಾವು ಇದೀವಿ ಅಂತ ಹೇಳಿ ನೋವಾಗ್ಬೇಕಾಯ್ತು. ಯಾರು ಶೈಕ್ಷಣಿಕ ಚಿಂತನೆಯನ್ನು ಮಾಡೋರಿದೀವಿ. ಸೊ ಅದಕ್ಕೆ ಎಲ್ಲ ರಂಗದಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನ ಮೇಲೆತ್ತರಕ್ಕೆ ತೋಲಿ. ಉಳಿದೆಲ್ಲ ಕೆಲಸ ಬಿಡಿ, ಅದೊಂದು ಹೆಚ್ಚಾರ ಆಗ್ತಿರ್ತದೆ, ಇದೊಂದು ಕಡಿಮೆ ಆಗ್ತಿರ್ತದೆ. ಆದ್ರೆ ಇದು ಮಾತ್ರ ಇಲ್ಲಿ ಬಹಳ ಮುಖ್ಯವಾಗಿ ಉತ್ಕೃಷ್ಟ ಶಿಕ್ಷಣವನ್ನ, ಆ ಮಕ್ಕಳ ಹೊಸ ಆವಿಷ್ಕಾರಗಳನ್ನ, ಹೊಸ ಹೊಸ ವಿಚಾರಧಾರೆಗಳನ್ನ ಆ ಮಕ್ಕಳಲ್ಲಿ ಈಗೆಲ್ಲ ಎಲ್ಲಿ ಹೊಂಟಿದೇನೋ, ರೋಬೋಟ್, AI, ಪ್ರಪಂಚದ ಅನೇಕ ರಂಗದಲ್ಲಿ ಸಾಧನೆಗಳನ್ನು ಮಾಡ್ತಾ ಇದೀವಿ ನಾವು. ನಮ್ಮ ಮಕ್ಕಳು ಆ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ
ನಾನು ಆಶಿಸಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.